ಅಭಿಷೇಕ್ ಅವರು ಗಾಡಿ ಲೋಡಿಂಗ್ ಮಾಡ್ಸಕತ್ತಾನೆ ಹಿಂದ 2 ಅಟ್ಟಿ 60 ನಾವಿವಾಗ ಹೈವೇ ರೋಡಿಂದ ಕಾತ್ರಿಕೆ ಟೋಲಿಂದ ಹೊಂಟೀವಿ ಈಗ ಲೋಡಿಂಗ್ ಮಾಡಾಕ ಸಿಂಗಲ್ ರೋಡ್ನಾಗ ಶುಗರ್ ಫ್ಯಾಕ್ಟ್ರಿಗೆ. ಫೈನಲಿ ಇವಾಗ ಫ್ಯಾಕ್ಟ್ರಿ ಗೇಟಿಗೆ ಬಂದ್ವಿ. ಓಲಮ್ ಶುಗರ್ ಅಂತ ನೋಡಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿ ನೋಡೋದು ದೊಡ್ಡದಿದ್ದಂಗೆ ಐತಿ. ಗುಡ್ದಾಗ ಐತಪ್ಪ, ಅದು ಲೆವೆಲ್ ಆಗಿಲ್ಲ, ಕೆಟ್ಟ ಗುಡ್ದಾಗ. ನೋಡ್ರಲ್ಲ ವೆಜ್ ತರಕಾರಿ ಊಟ, ತಂದೂರಿ ರೊಟ್ಟಿ, ಒಂದು ಬಾಜಿ, ಸ್ವೀಟು, ದಾಲು, ಮತ್ತೊಂದು ಬಾಜಿ. ಯೂಟ್ಯೂಬಿಗೆ 1100 ರೂಪಾಯಿ ಹೇಳಕತ್ತಾನ. ಇದೆಲ್ಲ ಚಲೋ ಐತಿ, ರೇಟಾಗಿ ಭಾಳ ಜಂಪ್ ಆಗೈತಿ. ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಎದ್ದೆಲ್ಲ ಬ್ರಷ್ ಎಲ್ಲ ಮಾಡ್ಕೊಂಡು ಇವಾಗ ನಾಷ್ಟ ಮಾಡಬೇಕಂತ ಹೋಗ್ತಾ ಇದ್ದೀವಿ. ಅಭಿಷೇಕ ನಾಷ್ಟ ಮಾಡಕ್ಕೆ ಹೋಗೋಣ. ಮಿಶ್ರ ಪಾವು, ಪಾವ್ ಬಜ್ಜಿಯ ಮಿಸಲ್ ಪಾವ್ ಬರೀ. ನೋಡಿ ಫ್ರೆಂಡ್ಸ್, ನಮ್ಮ ಅಭಿಷೇಕ್ ಮಿಸಲ್ ಪಾವ್ ಹೇಳೋಣ. ಮಿಸಲ್ ಪಾವ್ ಫೇವ್ರೇಟನೇ ಒಂದು. ಬರ್ರಿ ಮಿಸಲ್ ಪಾವ್ ತಿನ್ನೋಣ. ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಮಿಸಲ್ ಪಾವು ತಿಂದ್ವಿ. ನಮಗೆ ಯಾಕೋ ಹೊಸದು ಅನಿಸ್ಲಿಂದ ಮತ್ತೆ ಒಂದು ಪ್ಲೇಟ್ ಇಡ್ಲಿನ ಹೊಡೆದ್ವಿ ಬಂದ್ವಿ. ಯಾಕೋ ನಾಷ್ಟ ಟೋಲ್ನಾಗೆಲ್ಲ ಚಲೋ ಮಾಡ್ತಾರೆ ಅಂತ ಮಾಡಿದ್ವಿ. ಚಲೋ ಮಾಡಿಲ್ಲಪ್ಪ ಇಲ್ಲಿ ಇತ್ತೀಚೆಗೆ, ಯಾಕೋ ಸರಿ ಅನ್ಸಂಗಿಲ್ಲ. ಹಂಗೆ ಒಂದೊಂದು ಹೋಟೆಲ್ ಹಂಗೆ ಜಾಸ್ತಿ ಕಸ್ಟಮರ್ ಬರ್ತಾರೆ, ಎದುರು ಮಾಡ್ತಿದ್ದಾರೆ. ಬರೀ ಇವಾಗ ನಮ್ಮ ಕಾರ್ ಒಂದು ಪಂಚರ್ ಆಗೈತಿ, ಅಲ್ಲಿ ತಿರ್ಸಕ್ಕೆ ಹೋಗ್ಬೇಕು. ಇಲ್ಲೇ ಹೋಗೋಣ ಅಂತ ಫ್ರೆಂಡ್ಸ್. ಇವಾಗ ಟೈಮ್ ನೋಡಿದ್ರೆ 11 ಗಂಟೆ ಆಯಿತು. ಏನಪ್ಪ ಅಂದ್ರೆ ಪಂಚರ್ ತಿರ್ಸಕ್ಕೆ ಹೋಗಲಿಲ್ಲ, ಅಲ್ಲೇ ದಾರ ತಿರ್ಸ್ಬೇಕಂತ ಮಾಡೀವಿ. ಲೋಡಿಂಗ್ ಎಲ್ಲ ಕನ್ಫರ್ಮ್ ಆಗೈತಿ. ಇಲ್ಲಿದ್ರೆ ನಾವು ಇವಾಗ 80 ಕಿಲೋಮೀಟ್ರ್ ಹೋಗ್ಬೇಕು ಬೆಳಗಾವಿ ಸೈಡ್. ಬೆಳಗಾವಿ ಈ ಕಡೆ ಮುಂಚೆಕನ ರೈಟ್ ಸೈಡಿಗೆ ಹೋಗ್ಬೇಕು, ಮಹಾರಾಷ್ಟ್ರ ಅಂತ ಹೇಳ್ಯಾರ. ಲೋಡಿಂಗ್ ಎಲ್ಲಿಗೆ ಅಂತ ಹೇಳಿಲ್ಲ, ಬಟ್ ಲೋಡಿಂಗ್ ಐತೆ. ಆ ಫ್ಯಾಕ್ಟ್ರಿಗೆ ಹೋಗ್ರಿ ಅಂತ ಹೇಳ್ಯಾರ. ಇವಾಗ ಗಾಡಿ ಚಲೋ ಮಾಡೀವಿ, ಸೀದಾ ಹೋಗ್ತೀವಿ ಫ್ಯಾಕ್ಟ್ರಿಗೆ. ಅಲ್ಲಿ ಹೋಗಿಂದ ಲೋಡ್ ಮಾಡಬೇಕು. ಅಷ್ಟೊಳಗೆ ಡೀಸೆಲ್ ಹಾಕ್ಬೇಕು, ಡೀಸೆಲ್ ಇನ್ನೂ ಖಾಲಿ ಆಗೈತೆ. ಕ್ಯಾಮ್ರಾ ಕ್ಲಿಯರ್ ಐತಾ, ಇದೊಂದು ಬೆಸ್ಟ್ ಆಪ್ಷನ್ಸ್. ಅಂದ್ರೆ ಹಿಂದೆ ಏನೋ ಬೈಕ್ ವೆಹಿಕಲ್ ನಿಂತಿರ್ತಾವೆ, ಸಣ್ಣ ಸಣ್ಣ ವೆಹಿಕಲ್ ನಿಂತಿರ್ತಾವಲ್ಲ, ನಮಗೆಲ್ಲ ಕ್ಲಿಯರಾಗಿ ಕಾಣುತ್ತೆ. ಇನ್ನೇವ್ರು ಇರ್ಲಿಕ್ಕಂದ್ರೂ ಡ್ರೈವರ್ ಅಡ್ಡ ಬರ್ತಾನೆ. ಇದು ಮಹಾರಾಷ್ಟ್ರ ಕಾಗಲ್ ಹೋಗುತ್ತಾ. ನಾವು ಗಾಡಿ ಯೂ ಟರ್ನ್ ಮಾಡ್ಕೊಂಡು ಇಲ್ಲಿ ಬಂದು ಸೈಡ್ ಹಾಕಿದ್ವಿ. ಅಲ್ಲಿ ನೋಡ್ಲಿಪ್ಪ ಕ್ಯಾಮ್ರಾಗೆ ಕೆಡ್ಕೊಂಡ್ಬಂದು ಕ್ಯಾಮ್ರಾ ಎಲ್ಲ ಹೋಗ್ತದೆ. ಮಾತಿಂಗ ನಾವು ಕೇಳೋದು ಹೋಗ್ತೀವಿ. ಇದು ನಮ್ಮ ಕರ್ನಾಟಕ ಇದೆ. ಈ ಟೋಲ್ ಇರೋದು ನಮ್ಮ ಕರ್ನಾಟಕದಾಗ ಐತಿ. ಫ್ರೆಂಡ್ಸ್, ಇಂಡಿಯನ್ ಬಂಕ್ನಾಗ ಡೀಸೆಲ್ ಹಾಕ್ಸಾಕತ್ತೀವಿ. 3,500 ರೂಪಾಯಿ. ಫ್ರೆಂಡ್ಸ್ ನೋಡಿ, ನಿಪ್ಪಾನೊಳಗೆ ಫ್ಲೈಟ್ ಐತೆ, ಹತ್ಕೊಂಡು ಹೋಗೋಣ್ರೇನ. ಇಲ್ಲಿದ್ರ ಗಾಡಿ ಹಾಕೊಂಡು ಹೋಗೋಣ. ಅದ್ರಾಗ ನೋಡಿಲ್ಲ ಎಷ್ಟು ದಿನ ಆದ್ರೂ ನಾವು ಇಲ್ಲೇ ಐತದ. ಹಳೇದು ಓಡ್ ಮಾಡಲ್ ಫ್ಲೈಟ್ ಅದು. ನಾವಿವಾಗ ಹೈವೇ ರೋಡಿಂದ ಕಾತ್ರಿಕೆ ಟೋಲಿಂದ ಹೊಂಟೀವಿ ಈಗ ಲೋಡಿಂಗ್ ಮಾಡಾಕ ಸಿಂಗಲ್ ರೋಡ್ನಾಗ ಶುಗರ್ ಫ್ಯಾಕ್ಟ್ರಿಗೆ. ಇಲ್ಲಿದ್ರ ಒಂದು 10 ಕಿಲೋಮೀಟ್ರ್ ಐತಿ. ರೋಡ್ ನೋಡಿದ್ರೆ ಸಿಂಗಲ್ ಐತಪ್ಪ. ಫ್ರೆಂಡ್ಸ್, ಫೈನಲ್ ಆಗಿ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಬಂದ್ವಿ. ಇವಾಗ ಟೈಮ್ 2:30 ಆಯಿತು. ನಾವು ಊಟ ಮಾಡಬೇಕಲ್ಲ, ಅದಕ್ಕೋಸ್ಕರ ಪಾರ್ಸಲ್ ತೊಗೊಂಡು ಬಂದೀವಿ. ಈಗ ಅಲ್ಲಿ ಹೋಗಿ ಊಟ ಮಾಡಿದ್ರೆ ಆಯ್ತು ಅಂತಂದು ಇವಾಗ ಸೀದಾ ಫ್ಯಾಕ್ಟ್ರಿ ಹತ್ರ ಹೋಗೋಣ. ಬರ್ರಿ. ಡಿವೋ 3 ಗಂಟೆ ಒಳಗೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ನಾವು ಊಟ ಮಾಡ್ಬೇಕಂತ ಮಾಡಿದ್ವಿ. ಲೇಟ್ ಆಗುತ್ತೆ ಅಂತಂದು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಅದು ಸಂಬಂಧ ಕೆಲವೊಂದು ಟೈಮ್ನೇ ಹಂಗೆ ಇರ್ತೈತೆ, ಹಂಗೆ ಮಾಡ್ಬೇಕಾಗತ್ತೆ. ಫೈನಲಿ ಇವಾಗ ಫ್ಯಾಕ್ಟ್ರಿ ಗೇಟಿಗೆ ಬಂದ್ವಿ. ಓಲಮ್ ಶುಗರ್ ಅಂತ ನೋಡಿ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿ ನೋಡೋದು ದೊಡ್ಡದಿದ್ದಂಗೆ ಐತಿ. ಗುಡ್ದಾಗ ಐತಪ್ಪ, ಅದು ಲೆವೆಲ್ ಆಗಿಲ್ಲ, ಕೆಟ್ಟ ಗುಡ್ದಾಗ. ಗುಡ್ಡ ಏರಿಯಾ ಬರಬೇಕು. ಇಲ್ಲಿ ಟ್ರ್ಯಾಕ್ಟರ್ ಎಲ್ಲ ಗುಡ್ಡ ಏರಿಯಾ ಬರ್ತಾವೆ ನೋಡಿ. ಸಿಂಗಲ್ ಟೇಲರ್ ಹಾಕೊಂಡ್ಬರ್ತಾರೆ ಎಲ್ಲರೂ. ಈಗ ಇಲ್ಲೆಲ್ಲ ಟ್ರ್ಯಾಕ್ಟರ್ ಪಾರ್ಕಿಂಗ್ ಈ ಕಡೆ ಎಲ್ಲ ಇನ್ನು ಮುಂದೆ ನಿಂತಾವು. ಅಭಿಷೇಕನ ಕಳಿಸಿನಿ ಗೇಟ್ನಾಗೆ ಹೋಗಿ ಬೆಟ್ಟ ಬಾ ಏನಂತಾರೆ ಕೇಳ್ಕೊಂಬ ಅಂತಂದು.
ಇಲ್ಲಿ ನೋಡಿ ಫ್ರೆಂಡ್ಸ್, ಪಾರ್ಕಿಂಗ್ ನೋಡ್ರಿ ಈಗ. ಈ ಪಾರ್ಕಿಂಗ್ ಎಲ್ಲ ಏನಂತ ನೋಡಿ, ಕಲ್ಲ ಅದ ಬರೀಗ. ಈ ಕಲ್ಲ ಗಾಡಿ ಹೊಳಿಸಾಡ್ಬೇಕಂತ. ಇನ್ನು ಖಾಲಿ ಗಾಡಿ ಬಚಾವ್, ಲೋಡ್ ಗಾಡಿ ಏನು ತೊಗೊಂಬಂದಿಲ್ಲ, ಅಡ್ಡಾಡಿಸ್ಬಿಟ್ರೆ ಟೈರ್ ಹೊಡೆದಾಕು. ಗುಡ್ದಾಗ ಮಾಡೋದು ಫ್ಯಾಕ್ಟ್ರಿ ಗುಡ್ದಾಗ ಮಾಡ್ಯಾರ. ಲಾರಿಗೆ ಒಂದು ಚಂದ ಒಂದು ಪಾರ್ಕಿಂಗ್ ಮಾಡಿಲ್ಲ ಇವರು. ಫೈನಲಿಗೆ ಇವಾಗ ಫ್ಯಾಕ್ಟ್ರಿ ಒಳಗೆ ಬಂದು ಕಾಟ ಎಲ್ಲ ಮಾಡಿಸಿದ್ವಿ. ಕಾಟ ನಮ್ಮದು 14 ಟನ್ ಐತಿ. ಗಾಡಿನೇ ಇರೋದು 14 ಟನ್ ಐತಿ. ಈ ಫ್ಯಾಕ್ಟ್ರಿ ಒಳಗೆ ವೀಡಿಯೋ ಫೋಟೋ ಅಲಾವಿಲ್ಲ ಅಂತ ಹೇಳಿ ಕಳಿಸ್ಯಾರ. ಅದಕ್ಕೋಸ್ಕರ ನಾವು ಹೊರಗಡೆ ಜಾಸ್ತಿ ವೀಡಿಯೋ ಫೋಟೋ ಏನು ಮಾಡೋಂಗಿಲ್ಲ. ಇವಾಗ ಗುಡಾನ 1 ನಂಬರ್ ಗುಡಾನ ಕಳಿಸ್ಯಾರ. ಇದೇ ಗುಡಾನ್ ನೋಡ್ರಿ, ಲೋಡಿಂಗ್ ಮಾಡೋದು. ಇವಾಗ ಒಂದು ವೇಟ್ ಮಾಡೋ ಅಂತ ಹೇಳ್ಯಾರ. ಅಭಿಷೇಕ ಅಲ್ಲಿ ಫೋನ್ನಾಗ ಮಾತಾಡ್ಕೊಂಡು ನಿಂತಾನ. ಊಟ ಎಲ್ಲ ಮಾಡ್ಬೇಕು ಇವಾಗ. ಫ್ರೆಂಡ್ಸ್, ಮಧ್ಯಾಹ್ನ ಊಟ ನೋಡ್ರಲ್ಲೇ ಏನು ತೊಗೊಂಬಂದಿವಪ್ಪ ನೋಡಿಲ್ಲಿ. ಎಗ್ ರೈಸ್ ಇದು. ಏನೋ ಔಷಧ ಏನು ಸಿಗುತ್ತೆ ಅಂತ ತೊಗೊಂಬಂದ್ಬಿಡೋದು. ಎಗ್ ರೈಸ್ ತಿನ್ನೋಣ ಇವಾಗ. ಟೈಮ್ ನೋಡಿದ್ರೆ 7:30 ಆಯ್ತು ಇವಾಗ. ಇವಾಗ ಏನಪ್ಪ ಅಂದರೆ ನಮ್ಮ ಗಾಡಿ ಲೋಡಿಂಗ್ ಆಗಲಿಲ್ಲ. ಯಾಕೆ ಲೋಡಿಂಗ್ ಆಗಲಿಲ್ಲಪ್ಪ ಅಂದ್ರೆ ಮಳೆ ಬಂದುಬಿಡ್ತು. ಸ್ವಲ್ಪ ಮಳೆ, ಭಾಳ ಏನಿಲ್ಲ, ಒಂದು 5 ನಿಮಿಷನೂ ಆಗಿಲ್ಲ ಮಳೆ. ಸ್ವಲ್ಪ ಹನಿ ಬಂದು ಹೋಗ್ಬಿಟ್ಟೈತಿ. ಅದಕ್ಕೋಸ್ಕರ ನಮ್ಮ ಗಾಡಿ ಲೋಡಿಂಗ್ ಸ್ಟಾಪ್ ಆಗಿಬಿಡ್ತು. ಒಂದು ಗಾಡಿ 1 ತಾಸಿನ ಮುಂಚೆಕೇ ಕರೆದಿದ್ರೆ ಲೋಡ್ ಆಗಿಬಿಡ್ತು ನಮ್ಮ ಗಾಡಿ. ಅದ್ರಾಗ ಹೊರಗಡೆ ಹಚ್ಬಿಟ್ಟಿವಿ ಗಾಡಿ. ಒಳಗೆ ಹಚ್ಚಕ್ಕೆ ಜಾಗಿಲ್ಲ. ಒಂದು ಗಾಡಿ ಅಡ್ಡ ಹಚ್ಚಿಬಿಟ್ಟಿದ್ರು. ಗಾಡಿ ನೋಡಿ ತಡ್ಪಲ್, ಬ್ಲ್ಯಾಕ್ ತಡ್ಪಲು ಗಾಡಿಗೆ ಹಚ್ಬಿಟ್ಟಿವಿ. ಹಿಂಗೆ ಐತಿ. ಇದೊಂದೇ ತಡ್ಪಲ್ ಇಲ್ಲ, ಒಳಗೆ ಒಂದು ಐತಿ ಇನ್ನೊಂದು ತಡ್ಪಲ್. ಅದು ಸ್ವಲ್ಪ ಅದನ್ನ ಹಾಕಿದ್ವಿ. ಅದು ಹನಿ ಆಗಿದ್ದಕ್ಕೆ ಅಂತ ತೆಗೆದು ಇದನ್ನು ಹಾಕಿದ್ವಿ. ಇದು ಒಳಗೆ ಸ್ವಲ್ಪ ಹಸಿ ಇತ್ತಪ್ಪ. ಗೋ ನಾವು ಅಂತಂದು ಮತ್ತೆ ನಿಲ್ಲಿಸ್ಬಿಟ್ಟಿವಿ. ಅದು ಇನ್ನೂ ಪಾಡಿತ್ತು. ಹನಿ ಮಳೆ ಬಂದು, ಭಾಳ ಮಳೆ ಆಗಿಲ್ಲ, ಸ್ವಲ್ಪ ಹನಿ ಸ್ವಲ್ಪ ಜುಬ್ರು ಬಂದು ಹೋಗೈತೆ ಅಷ್ಟಕ್ಕೆ ಲೋಡಿಂಗ್ ಇಲ್ಲ. ಲೋಡ್ ಎಲ್ಲ ಮಾಡಿದ್ವಿ ಅಂದ್ರೆ ನಮ್ಗೆ ವಾಪಸ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ನಾವು ಕ್ಲೀನ್ ಇದ್ಮ್ಯಾಗ ಲೋಡ್ ಮಾಡ್ತೀವಿ ಅಂದ್ರೆ. ಅದಕ್ಕೋಸ್ಕರ ಹೊಳ್ಳಿ ಇದು ಹಸಿ ಇತ್ತಲ್ಲ, ಇದನ್ನು ಹಾಕಿಟ್ಟಿವಿ. ಒಳಗೊಂದು ಹಾಕಿವಿ. ನಾಳೆ ಬೆಳಗ್ಗೆ ಹೊಳ್ಳೆ ಅದನ್ನು ಹಾಕ್ಬೇಕು. ಇದು ಮ್ಯಾಗ ಹಾಕೋ ತಡ್ಪಲ್ ಇದು ನೋಡಿ. ಫ್ಯಾಕ್ಟ್ರಿ ಅಭಿಷೇಕ ಸಂಪದ ನೋಡ್ರಿ. ಇಷ್ಟೊತ್ತನ ಗುದ್ದಾಡಿ ತಡ್ಪಲ್ ಜಗ್ಗಿ ಹೊರಿಸಿ ಹಾಕಿ ಎಲ್ಲ ಮಾಡೀವಿ. ಗಾಡಿ ಇವಾಗ ಇಲ್ಲೇ ನಿಲ್ಲಿಸೀವಿ. ನಾಳೆ ಬೆಳಗ್ಗೆ ಬಂದು ಲೋಡ್ ಮಾಡ್ತೀನಿ ಅಂತ ಹೇಳ್ಯಾರ 9 ಗಂಟೆಗೆ. ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿದ್ರೆ 1 ಕಿಲೋಮೀಟ್ರ್ ಗೇಟಿಗೆ ಹೋಗ್ಬೇಕು. ಅಲ್ಲಿ ಹೋಟೆಲ್ ಅಲ್ಲಿದೆ ಊಟ ಮಾಡೋಕೆ. ಅದಕ್ಕೋಸ್ಕರ ಇವಾಗ ಹೋಗ್ಬಿಡೋನು. ಊಟ ಮಾಡಿ ಜಲ್ದಿ ಬಂದು ಆರಾಮ್ ಗಾಡ್ಯಾಗ ರೆಸ್ಟ್ ಮಾಡೋಣ ಅಂತಂದು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಕಬ್ಬಿನ ಫ್ಯಾಕ್ಟ್ರಿ ಒಳಗೆ ಕಬ್ಬಿನ ಟ್ರ್ಯಾಕ್ಟರ್ಗಳು ಬಂದು ನಿಂತಾವೆ. ಮೆಷಿನ್ ಎಲ್ಲ ಬಂದ್ ಆಗೈತಿ. ಮಷಿನ್ ಬಂದ್ ಆಗಿದ್ದಕ್ಕೆ ಎಲ್ಲ ಲೋಡಿಂಗ್ ಎಲ್ಲ ಅನ್ಲೋಡಿಂಗ್ ಎಲ್ಲ ಬಂದ್ ಆಗೈತಿ. ಏನು ಬಾ ಕಬ್ ತಿಂತೀರಾ ಫ್ರೆಂಡ್ಸ್? ಕಬ್ ತಿನ್ನಾಗತ್ತೆ ನೋಡಿ ಫ್ರೆಂಡ್ಸ್. ನಾವು ಈ ಕಬ್ ಮುರ್ಕೊಂಡು ಕಬ್ ತಿನ್ಬೇಕು. ಕಬ್ ತಿಂದಾಗ ಹಲ್ಲು ಗಟ್ಟಿರ್ತಾವೆ. ಬೆಂಕಿ ಟ್ರ್ಯಾಕ್ಟರ್ ನೋಡಲ್ಲಿ ಫ್ರೆಂಡ್ಸ್. ಅಂಡ ಕಡಿ, ಸಾಂಬಾರು, ಅಭಿಷೇಕ, ನಾನು ಇಬ್ಬರು ತಿನ್ನಾಯ್ತಿ ನೋಡ್ರಿ. ಯಾಕೆ ಹೋಟೆಲ್ ಒಂದು ಚಲೋ ಸಿಕ್ಕೈತಿ. ತಂದೂರಿ ರೊಟ್ಟಿ ಸೇಮ್ ತಂದೂರಿ ರೊಟ್ಟಿನೇ ಇವು. ಫ್ರೆಂಡ್ಸ್, ಊಟ ಮಾಡಬೇಡಿ. ಊಟ ಮಾಡಬೇಡಿ. ಅಭಿಷೇಕ್ ಸ್ವಲ್ಪ ಮಾತಾಡಬೇಕಾರೆ ಹಿಂದೆ ಮುಂದೆ ವಿಚಾರ ಮಾಡ್ತಾನೆ. ಉಳ್ಳಾಗಡ್ಡಿ ಜಾಸ್ತಿ ತಿಂತಾನೆ, ಅದಕ್ಕೆ ತಗೊಳ್ತಾನೆ. ಗಾಡಿ ಹತ್ರ ಬಂದೀವಿ. ಇವಾಗ ತಾಡ್ಪಲ್ ಮಾಡಿಸ್ಬೇಕಂತ ಮಾಡಿದ್ವಿ. ನಮ್ಮ ಅಭಿಷೇಕ್ ಹೇಳಕತ್ತಾನ, ಇಷ್ಟ ಇರಲಿಲ್ಲ ಇಬ್ಬನಿಗೆ ಬಾಡಿ ತೊಳಿತೈತಿ, ಬೇಡ ಬೆಳಗ್ಗೆ 9 ಗಂಟೆಗೆ ಹೆಂಗಾರು ರೋಡ್ ಮಾಡ್ತಾರೆ ಅವಾಗ ತೆಗೆದು ಮಡಿಸಿಡೋಣ ಅಂತ. ಅಲ್ಲಿ ತನಕ ಆರತ್ತ ಅಂತ ಹೇಳತ್ತಾನ. ಅದಕ್ಕೋಸ್ಕರ ಹಿಂಗೆ ಕೈ ಬಿಟ್ಟಿವಿ. ಬೆಳತನಕ ಬೆಳಗ್ಗೆದ್ದು ಮಡಿಸಿದ್ರೆ ಆಯ್ತು ಅಂತಂದು. ಅಭಿಷೇಕ ಮಲ್ಕೊಳೋಣ. ಸುಸ್ತಾಗ್ಯಾವ. ಏನು ಕೆಲಸ ಮಾಡಿ ನಮ್ಮ 10 ತಕಳಿ ಹಾಕ್ತೀವಿ ಬಿಡು. ಕುಲ್ಲಾಗತ್ತೆ ಆಟೋಮೆಟಿಕ್ ಅಲ್ಲದ. ಇವಾಗಂದ್ರು ಒಳಗಡೆ ಬಂದು ಇಲ್ಲಿ ಸೀಟೆಲ್ಲ ಫೋಲ್ಡ್ ಮಾಡಿ. ಈ ಡ್ರೈವರ್ ಸೀಟ್ ಫೋಲ್ಡ್ ಮಾಡಬೇಕು. ಈ ಸೀಟ್ ಅಂದ್ರೆ ಫೋಲ್ಡ್ ಮಾಡೋಕೆ ಬರೋಂಗಿಲ್ಲ. ಅಭಿಷೇಕ್ ಇಲ್ಲಿ ಮಲ್ಕೊತಾನೆ, ನಾ ಇಲ್ಲಿ ಮಲ್ಕೊಳ. ಫ್ಯಾನ್ ಹಾಕೋತಾನ ಇಲ್ಲ ಅಂತ, ಫ್ಯಾನ್ ಹಾಕಿದ್ಮ್ಯಾಗ ಇಲ್ಲ ಅಂತ ಹೇಳ್ತಮ್ಮ. ಸೊ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ. ದಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಾಡ್ಪಲ್ ಎಲ್ಲ ತೆಗೆದು ಮಡಿಚಿ ಇಟ್ಟು ಮತ್ತು ಈ ತಾಡ್ಪಲ್ ತೊಗೊಂಡು ಮಡಿಚಿ ಗಾಡಿಯಾಗೆಲ್ಲ ಹಾಕಿ ಲೋಡಿಂಗ್ ಮಾಡಕ್ಕೆ ಹಚ್ಚಿ. ಇವಾಗ ಬನ್ನಿ ತೋರಿಸ್ತೀನಿ ನಿಮಗೆ. ಅಭಿಷೇಕ್ ಅವರು ಗಾಡಿ ಲೋಡಿಂಗ್ ಮಾಡ್ಸಕತ್ತಾನೆ ಹಿಂದ. 2 ಅಟ್ಟಿ 60 ಆಮೇಲೆ 56 ಹೊಡಿತೀನಿ ಅಂತ ಹೇಳ್ಯಾರ. 12 ಅಟ್ಟಿ ಕುಂದಿರ್ತಾವೆ ಇರೋ ಬಾಡಿ ಒಳಗೆ. ಫ್ರೆಂಡ್ಸ್, ಫ್ಯಾಕ್ಟ್ರಿ ಒಳಗೆ ಇವಾಗ ಇನ್ನೊಂದು ಕಡೆ ಲೋಡಿಂಗ್ ಪೆಂಡಿಂಗ್ ಹಚ್ಚಿವ. ಅಲ್ಲೇ ಅರ್ಧ ಮಾಡಿದ್ರು, ಇಲ್ಲೇ ಅರ್ಧ ಮಾಡಿದ್ರು.
ನಾನು ಹೊರಗಡೆ ಹೋಗಿ ನಾಷ್ಟ ತೊಗೊಂಬರಕ್ಕೆ ಹೋಗಿದ್ದೆ. ಇಲ್ಲೇ ಕ್ಯಾಂಟೀನ್ ಐತಿ, ಕಂಪ್ನಿ ಕ್ಯಾಂಟೀನಾಗ. ಇದು ರೈಸ್ ಅಂತ ನಾನು ನೋಡ್ಲಾರ ಹಂಗೆ ಕೊಟ್ಬಿಟ್ರು ತೊಗೊಂಬಂದ್ಬಿಟ್ಟಿನಿ. ಇಲ್ಲ ಸಾಂಬಾರಿಲ್ಲ ಮೀಂಬಾರಿಲ್ಲ, ಅಭಿಷೇಕ್ ತಿಂದು ಹೋಗ್ಯಾನ. ಇವಾಗ ಎಂಥ ಸ್ವಲ್ಪ ವಾಪಸ್ ಮಾರಿ ಹೋಗಿ ಅವ್ರಿಗೆ ಏನಾತನ ಸರಿನೇ ಮಾಡಿಲ್ಲ ಕ್ಯಾಂಟೀನ್ ಒಳಗೆ. ಸುಮ್ಮನೆ ಹೊರಗೆ ಹೋಗಿದ್ರೆ ಏನೋ ಚಲೋ ಸಿಗ್ತೈತೆ. ಬರೀ ನಾವು ನಾಷ್ಟ ಮಾಡೋಣ. ಇನ್ನೊಂದು ಏನಪ್ಪ ಅಂದರೆ ಈ ಫ್ಯಾಕ್ಟ್ರಿ ಒಳಗೆ ವೀಡಿಯೋ ಮಾಡೋಕೆ ಅಲೋ ಇಲ್ಲ ಅಂತ, ವೀಡಿಯೋ ಮಾಡೋಂಗಿಲ್ಲ ಅಂತ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಬೇಕಾದ್ರೆ ಹೇಳಿದ್ರು ಅವರು, ವೀಡಿಯೋ ಫೋಟೋ ಏನೂ ತೆಗಿಯೋಂಗಿಲ್ಲಪ್ಪ ಅಂತಂದರು. ಅದಕ್ಕೆ ಜಾಸ್ತಿ ಏನು ವೀಡಿಯೋ ಮಾಡ್ತಾಯಿಲ್ಲ. ಬರೀ ನಾಷ್ಟ ಮಾಡೋಣ ಅಂತ. ಲೋಡೆಲ್ಲ ಆಗಿ ತಡ್ಪಲೆಲ್ಲ ಹಾಕೊಂಡು ಹೊರಗೆ ಬಂದೀವಿ. ಇವಾಗ ಹೋಗಬೇಕು ಹೊರಗಡೆ ಕಾಟ ಮಾಡ್ಸೋಕೆ. ಅಭಿ ಹೋಲಿ ಕಾಟ ಮಾಡಿಸ್ ನೋಡಿ. ಗಾಡಿ ತಡ್ಪಲೆಲ್ಲ ತೆಗೆದು ಒರೆಸಿ ಮಡಿಚಿ ಹಾಕಿ ಮತ್ತು ಒಳ್ಳೆ ಹಾಸಿ ಹಚ್ಚಿ ಓಪನ್ ಬಾಡಿ ಲೋಡ್ ಮಾಡೋದು ಖಾಲಿ ಮಾಡೋದು ಟೈಮ್ನಾಗ ಭಾಳ ಒಬ್ಬರೊಬ್ಬರು ಇರ್ತಾರೆ, ಭಾಳ ಕಷ್ಟ. ಇಬ್ಬರ ಇದ್ದರು ನಮ್ಗೆ ಭಾಳಷ್ಟು ದೊಡ್ಡ ತಡ್ಪಲ್ ಅದಾವ. ಸಣ್ಣವ್ರು ಇಲ್ಲಪ್ಪ, ಎಲ್ಲ ದೊಡ್ಡ ಎಲ್ಲ ಮಡಿಚಿ ಹಾಕ್ಬೇಕು. ಅಂತ ದೊಡ್ಡ ಸಮಸ್ಯೆ ಇವಾಗ. ಫ್ರೆಂಡ್ಸ್, ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದೀವಿ. ಇವಾಗ ಗಾಡಿಯಲ್ಲೇ ಫ್ಯಾಕ್ಟ್ರಿ ಗೇಟ್ನಾಗ ಹಚ್ಚಿ ಓಲಮ್ ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಐತೆ ನೋಡ್ರಿ. ಈ ಶುಗರ್ ಫ್ಯಾಕ್ಟ್ರಿ ಹೋಟೆಲ್ ಒಳಗೆ ಒಂದು ಕ್ಯಾಂಟೀನ್ ಐತಿ, ಸರಿ ಇಲ್ಲ ನಾಷ್ಟ ಮಾಡೋಕೆ. ಅದಕ್ಕೋಸ್ಕರ ಹೊರಗಡೆ ಬಂದೀವಿ. ಇಲ್ಲೊಂದು ಹೋಟೆಲ್ ಐತಿ, ಇಲ್ಲೊಂದು ಹೋಟೆಲ್ ಐತಿ. ನೆಕ್ಸ್ಟ್ ಇನ್ನೊಂದು ರೆಡಿ ಮಾಡಕತ್ತಾರೆ. ಇವಾಗ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಇದನ್ನು ರೆಡಿ ಮಾಡ್ತಾರೆ. ಫ್ಯಾಕ್ಟ್ರಿ ಇರೋದು ಮಹಾರಾಷ್ಟ್ರ, ಈ ಕಡೆ ಹೋದ್ರೆ ಕರ್ನಾಟಕ. ಇದೆಲ್ಲ ಕರ್ನಾಟಕ ಏರಿಯಾ. ಸ್ವಲ್ಪ ಹೋದ್ರೆ ಕರ್ನಾಟಕ ಬರುತ್ತೆ. ಇದೆಲ್ಲ ಮಹಾರಾಷ್ಟ್ರ. ಕರ್ನಾಟಕ ದೂರ ಏನು ಭಾಳ ಇಲ್ಲಿದೆ. ಒಟ್ಟು ಮಹಾರಾಷ್ಟ್ರ ಬೌಂಡರ್ನಾಗ ಐತಿದೆ ಫ್ಯಾಕ್ಟ್ರಿ. ಅಭಿಷೇಕ್ಗೆ ಬೆಳಗ್ಗೆ ರೈಸ್ ತಿಂದಿಂದ ಸದ್ದು ಅನಿಸಿಲ್ಲ ಅಂತ, ಹೊಟ್ಟೆ ಹಸ್ಬಿಟ್ಟದಂತ. ಇವರು ಹೋಟೆಲ್ನಾರು ಊಟಕ್ಕೆ ಹೋಗಿದ್ರು. ಇವಾಗ ಬಂದು ನಮಗೆ ಊಟದ ವ್ಯವಸ್ಥೆ ಮಾಡಕತ್ತಾರ ನೋಡ್ರಲ್ಲ. ವೆಜ್ ತರಕಾರಿ ಊಟ, ತಂದೂರಿ ರೊಟ್ಟಿ, ಒಂದು ಬಾಜಿ, ಸ್ವೀಟು, ದಾಲು, ಮತ್ತೊಂದು ಬಾಜಿ, ಮೊಸರು. ಅಭಿಷೇಕ ಜಮಾಯಿಸ್ಬಿಡು, ಹೊಟ್ಟೆ ಹಸ ತಂದು ಬರೀ ಊಟದ ಹೋಟೆಲಿಗೆ ಬಂದು ನಾವು. ಹೆಂಗೆ ಚೆನ್ನಾಗೈತೆ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿದ್ರೆ 8 ಕಿಲೋಮೀಟ್ರ್ ಸಿಂಗಲ್ ರೋಡಿಗೆ ಹೋಗಬೇಕು. ಮುಂದೆ ಹೈವೇ ರೋಡ್ ಹತ್ತತ್ತ. ಫ್ರೆಂಡ್ಸ್, ಇದೇ ನೋಡ್ರಿ, ನಾವು ಸಿಂಗಲ್ ರೋಡಿಂದ ಬಂದು ಸೀದಾ ಹೈವೇ ರೋಡ್ ಟಚ್ ಹಾಕಿಲ್ಲ. ಸಂಕೇಶ್ವರ ದಾಟಿ ಮುಂದೆ ಇಲ್ಲಿದ್ರೆ ಬೆಳಗಾವಿ. ಸೀದಾ ರೈಟಿಗೆ ಹೊಡೆದ್ರೆ ಬೆಳಗಾವಿ, ಲೆಫ್ಟ್ ಹೊಡೆದ್ರೆ ಸಂಕೇಶ್ವರ. ಡೀಸೆಲ್ ಬಂಕಿಗೆ ಡೀಸೆಲ್ ಹಾಕ್ಸಾಕತ್ತೀವಿ. ಇವಾಗ ಡೀಸೆಲ್ ಭಾಳ ಇಲ್ಲ, ಬರೀ ಒಂದು 4,000 ರೂಪಾಯಿ ಹಾಕ್ಸ್ಬೇಕಂತ. ಇವಾಗ 4,000 ರೂಪಾಯಿ ಹಾಕ್ಸ್ಕೊಂಡು ಮುಂದೆ ಮತ್ತು HP ಡೀಸೆಲ್ ಹಾಕ್ಸ್ಬೇಕು. ಇವಾಗ ನಾವು ಇರೋದು ಇಂಡಿಯನಲ್ಲಿ. ಸಾಯಂಕಾಲ ಆಯ್ತಲ್ಲ, ಡೀಸೆಲ್ ಎಲ್ಲ ಹಾಕಿದ್ಮ್ಯಾಗ ಇಲ್ಲೇ ಚಹಾ ಕುಡಿಬೇಕಂತ ಸೈಡ್ ಹಾಕಿವಿ. ಲಿಫ್ಟ್ ಯಾರು ಪಂಚರ್ ಐತಿ, ತಿದ್ಸಿಲ್ಲ. ಇವಾಗ ತಿದ್ದಿಸ್ಬೇಕು ಮುಂದೆ ಹೋಗಿ. ಫ್ರೆಂಡ್ಸ್, ಇವಾಗ ಬೆಳಗಾವಿ ಬಂದ್ವಿ. ಬೆಳಗಾವಿ ಪಾಸ್ ಆಯ್ತು. ಇವಾಗ ವಿಧಾನಸೌಧ ಎಂಟ್ರೆನ್ಸ್ ಅದೀವಿ. ಬೆಳಗಾವಿದಾಗ ಸಿಟಿ ಎಲ್ಲ ಮಳೆ ಇತ್ತು. ಇವಾಗ ಮಳೆ ಇಲ್ಲೇ ವಿಧಾನಸೌಧ ಎಂಟ್ರೆನ್ಸ್ ಬರೋಣ ಮಳೆನೇ ಇಲ್ಲ ನೋಡಿ, ಗಪ್ಪ ಆಯ್ತು. ಫ್ರೆಂಡ್ಸ್, ಫೈನಲಿಗೆ ಇವಾಗ ಹುಬ್ಳಿ ಗಬ್ಬೂರು ಬೈಪಾಸ್ ಟೋಲ್ ಇದೆಯಲ್ಲ, ಅಲ್ಲೇ ಒಂದು ಸೈಡ್ ಹಾಕಿದ್ವಿ. ಸೈಡ್ ಹಾಕಿ ಟೈರ್ ಎಲ್ಲ ಬಿಚ್ಚಿದ್ವಿ. ಪಂಚರ್ ಆಗೈತಿ ನೋಡ್ಲಿಗ. ಪಂಚರ್ ಆಗಿದ್ದು ಟೈರ್ ಬಿಚ್ಚಿದ್ವಿ. ಇದು ಟ್ಯೂಬು ವಲ್ಸಿಟ್ ಹೋಗೈತಿ. ಹೊಳ್ಳಿ 2 ಟೈರ್ ನಂಗೆ ಗೆಟ್ರ್ ಹಾಕ್ಯಾರ. ಆ್ಯಕ್ಚುಲಿ ಏನೋ ಏರ್ ಬಂದೈತೆ ಅಂತಿದ್ದೆ. ಇಲ್ಲಿ ಸ್ವಲ್ಪ ಏರ್ ಐತಿ. ಏರ್ ಇದ್ದಿದ್ದಕ್ಕೆ ಗೆಟ್ರ್ ಹಾಕ್ಯಾರ. ನಾವು ಅದಕ್ಕೆ ಹೊಳ್ಳಿ ಅದೇ ಗೆಟ್ರ್ ಹಾಕಿಸಿ ಬೇರೆ ಟ್ಯೂಬ್ ಹಾಕ್ಸ್ಬೇಕಂತ ಮಾಡಕತ್ತೀವಿ. ಏನು ಮಾಡೋದು, ಹಾಕ್ಸಬೇಕಾಗತ್ತ. ಅಭಿಷೇಕ್ ಇಲ್ಲಿ ಹುಬ್ಳ್ಯಾಗ ಎಗ್ ರೈಸ್ ತಿನ್ಸಾಕತ್ತ ನಮಗೆ. ಎಗ್ ರೈಸ್ ಇದೇ ಬುರ್ಜಿ ಬ್ರೆಡ್ ಅನೇ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಬ್ರೆಡ್, ಬುರ್ಜಿ, ಎಗ್ ರೈಸ್ ಎಲ್ಲ ತಿನ್ಕೊಂಬಂದ್ವಿ. ಇವಾಗ ಏನಪ್ಪ ಅಂದ್ರೆ
ನಾಳೆ ಸಂಡೇ ಐತಿ, ನಾಡ್ದ ಸೋಮವಾರ ಕಾಲೇ ಐತೆ ಅಂತ ಹೇಳ್ಯಾರ ಗಾಡಿ. ನೋಡ್ಬೇಕು ಇವಾಗ ಇಲ್ಲೇ ಇರಬೇಕು ಅಂತ ಹೋಗ್ಬೇಕಂತ ವಿಚಾರ ಮಾಡಕತ್ತೀವಿ. ಹೋಗೋದಾರು ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ನೋಡೋಣ. ಫೈನಲಿಗೆ ಇವಾಗ ಹುಬ್ಳಿಯಿಂದ ತಳಸ್ ಕ್ರಾಸಿ ಬಂದ್ವಿ. ಅಭಿಷೇಕ್ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ನನ್ನೂ ಕರ್ಕೊಂಡು ಹೊಂಟಾನ, ಅಲ್ಲೇ ಮುಕ್ಕೊನಾಗತ್ತೆ ಬಾ ಅಂತಂದು. ಒತ್ತಟೆ ಒಲ್ಲೆ ಅಂದರೆ ಬಿಡೋವಲ್ಲ, ಗಂಟೆ ಬಿದ್ದುಬಿಟ್ಟ. ಬ್ಯಾಗ್ ತೊಗೊಂಡು ಹಾಕೊಂಡು ಹೊಂಟ ನನ್ನ ಸತ್ಯಾರ. ಅಭಿಷೇಕ ಏನಣ್ಣ ಬಾ ಹೋಗ್ಬರೋಣ ಆರಾಮ. ಆರಾಮಾಗಿರೋ ಬ್ಯಾಲೆ ಮಕ್ಕೋತೀನಿ, ಗಾಡಿಯಾಗ ಇರ್ತೀನಿ. ಏನು ತೊಂದರೆ ಇಲ್ಲ. ಎರಡು ಬೈಕ್ ಕರ್ಸಿ ನಮ್ಮ ಮನ್ಯಾಗಿದ್ರೆ ಇಬ್ಬರಿಗೂ ಒಂದೊಂದು ಹತ್ತೆ ಹೋಗ್ಯಾಕಂತಂದ್ರೆ. ಇಲ್ಲೇ ಪಾರ್ಕಿಂಗ್ ಐತಿ ತಳಸ್ ಕ್ರಾಸಿಂದ. ಇಲ್ಲೆಲ್ಲ ಅನ್ನಾಚ್ ಗಾಡಿ ಅಂತ, ಪೂರ ಅನ್ನಾಚ್ ಗಾಡಿ ಅಂತ. ಇಲ್ಲೆಲ್ಲ ಇಲ್ಲೇ ಸೈಡ್ ಹಾಕಿವಿ ಗಾಡಿ ಲಾಕ್ ಮಾಡ್ಕೊಂಡು. ನಾನು ಬೇಡ ಅಂದರು ಹೋಗೋಣ ಗಂಟೆ ಬಿದ್ದುವನಮ್ಮ.